ಅಕ್ಕ ನನ್ನ ರಕ್ತ ಕುದೀತಾ ಇತ್ತು. ಈಗ ತಣ್ಣಗಾಯ್ತು. ಆ ಸಂಗೀತನ್ನು ಅವ್ರ ಅಮ್ಮನ್ನು ಮನೆಯಿಂದ ಆಚೆ ಹಾಕಿ ಮನೆ ಬೀಗ ಹಾಕೊಂಡು ಬಂದೆ. ಅಕ್ಕ ಒಂದೇ ಬಿಟ್ಟು ಯಾಮಿನಿ, ಅಲ್ಲಿ ನಿನಗೇನು ತೊಂದರೆ ಆಗಲಿಲ್ಲ ತಾನೆ? ಆ ಸಂಗೀತ ಈಗಾಗಲೇ ಡೆಡ್ ಬಾಡಿ ತರ ಆಗೋಗಿದ್ದಾಳೆ. ಅವಳು ನನ್ನನ್ನು ಏನ್ ಮಾಡಕ್ಕಾಗತ್ತೆ ಅಮರ್? ಆ ಸಂಗೀತನ ಕತ್ ಹಿಡಿದು ಬೀದಿಗೆ ತಳ್ಳದ್ನಲ್ಲ, ಪಾಪ ಅವಳ ಮುಖ ನೋಡ್ಬೇಕಿತ್ತು ಅಮರ್. ಸುಟ್ಟು ಬದ್ನೆಕಾಯಿ ತರ ಇತ್ತು. ಆ ಸಂಗೀತ ನನ್ನ ಪಾದದ ಜೆರಾಕ್ಸ್ ಮಾಡಿಸ್ಕೊಂಡು ಅವಳಿಗೆ ನನ್ನ ಮೇಲಿರೋ ಸಿಟ್ಟೆಲ್ಲ ಅದ್ರ ಮೇಲೆ ತೋರ್ಸ್ಕೋಬೇಕಷ್ಟೇ. ಅದನ್ ಬಿಟ್ಟು ನನ್ನ ಉಗುರು ತುದಿ ಕೂಡ ಅವಳು ಹಾನಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಯಾಮಿನಿ. ಈ ಅಮರ್ ಸದಾ ನಿನ್ನ ಸುತ್ತ ಭದ್ರ ಕೋಟೆ ತರ ಇರ್ತಾನೆ. ಡೋಂಟ್ ವರಿ. ಥ್ಯಾಂಕ್ಸ್ ಅಮರ್. ಅಕ್ಕ ಹಾಲು ಕುಡಿದು ನಿನ್ನ ಹೊಟ್ಟೆನ ತಣ್ಣಗ್ ಮಾಡ್ಕೊ. ಈಗ ನನ್ನ ಹೊಟ್ಟೆ ತಣ್ಣಗಾಯ್ತು. ಇನ್ ಮುಂದೆ ಅವರಿಬ್ರಿಗೆ ಫುಟ್ಪಾತ್ ಮೇಲಿರೋ ಚಿತ್ರಾನ್ನ, ಬೋರ್ವೆಲ್ ನೀರೇ ಗಟ್ಟಿ. ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಅಮ್ಮ. ಅಮ್ಮ, ಈಗ ನಮ್ಮ ಬಂಧುಗಳು ಅಂತ ಯಾರಿದ್ದಾರೆ ಹೇಳು? ಹಾ, ಜಯರಾಮ್ ಸರ್. ನಮ್ಮ ಪ್ರತಿ ಕಷ್ಟದಲ್ಲೂ ಅವ್ರು ನಮಗ್ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಈಗಲೂ ನಮಗ್ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರೆ ನಮಗ್ ನೆಲೆ ಒದಗಿಸೋದು ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. ಆದ್ರೂ ಅವ್ರ ಹತ್ರ ಸಹಾಯ ಕೇಳೋದು ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ. ಬೇಡ ಸಂಗೀತ, ಎಷ್ಟೇ ಆಗ್ಲಿ ಅವ್ರು ಬೀಗರಾಗ್ತಾರೆ ಕಣೆ. ನಮ್ ಸೀತು ಅವ್ರ ಮನೆ ಸೊಸೆ. ಬೀಗ್ರ ಹತ್ರ ಯಾವಾಗ್ಲೂ ಸ್ವಾಭಿಮಾನ ಮಾರ್ಕೋಬಾರ್ದು. ಅಮ್ಮ, ನನ್ನ ಓಲೆ ನಿನ್ ಬಳೆನೆಲ್ಲ ಮಾರ್ಬಿಟ್ಟು ಒಂದ್ ಮನೆನ ಸದ್ಯಕ್ಕೆ ಬಾಡಿಗೆಗೆ ತಗೊಳ್ಳೋಣ. ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ.
ಹಾಗೆ ಮಾಡೋಣ. ಈ ನತದೃಷ್ಟಿ ಹೊಟ್ಟೆ ಹುಟ್ಟಿದಕ್ಕೆ ನೀನು ಎಷ್ಟೊಂದು ಕಷ್ಟ ಅನುಭವಿಸ್ಬೇಕು ನೋಡು. ಪ್ಲೀಸ್ ಅಮ್ಮ, ನೋಡು, ಇಂಥ 1000 ಕಷ್ಟಗಳನ್ನ ಬೇಕಾದ್ರೂ ನಾನು ಎದುರಿಸ್ತೀನಿ. ಆದ್ರೆ ನಿನ್ ಬಾಯಿಂದ ಇಂಥ ಮಾತುಗಳನ್ನ ನಾನು ಕೇಳಕ್ಕಾಗಲ್ಲ. ಬಾಮ, ಕೂತ್ಕೋ. ಅಮ್ಮ, ಯಾಕಮ್ಮ ಅಳ್ತಾ ಇದೆಯಾ? ಅಳ್ಬೇಡಮ್ಮ. ಆ ದೇವ್ರು ಒಳ್ಳೆಯವರನ್ನ ಗಂಧದ ಹಾಗೆ ತೆಗೆದು ಪರೀಕ್ಷೆ ಮಾಡ್ತಾನಂತೆ. ಆ ಪರೀಕ್ಷೆಯಲ್ಲಿ ನಾವೇನಾದ್ರೂ ಪಾಸ್ ಆದ್ರೆ ಮತ್ತೆ ಮೊದಲಿನ ಸಂತೋಷವನ್ನೆಲ್ಲ ವಾಪಸ್ ಕೊಡ್ತಾನಂತೆ. ನೀನ್ ಹೇಳೋದು ನಿಜನಾ? ಹಾಗಾದ್ರೆ ನಿಮ್ಮಪ್ಪ ವಾಪಸ್ ಬರ್ತಾರಾ? ಹೇಳು ಸಂಗೀತ, ವಾಪಸ್ ಬರ್ತಾರಾ? ಹಾಗಿದ್ರೆ ನೀನ್ ಹೇಳಿದ ಸುಳ್ಳು. ಆ ದೇವ್ರು ಮತ್ತೆ ಸಂತೋಷನ ವಾಪಸ್ ಕೊಡಲ್ಲ. ಅಮ್ಮ, ಅಮ್ಮ, ನಾನು ಹೇಳಿದ ಹಾಗಲ್ಲ. ಈ ಪ್ರಪಂಚ ಹ್ಯಾಕ್ ಗೊತ್ತಾ ಮಗಳೇ? ಸುಖ ಅನುಭವಿಸೋರು ಸುಖ ಅನುಭವಿಸ್ತಾನೆ ಇರ್ತಾರೆ. ದುಃಖ ಅನುಭವಿಸೋರು ದುಃಖ ಅನುಭವಿಸ್ತಾನೆ ಇರ್ತಾರೆ. ಈಗ ನಾವು ಅಳ್ತಾನೆ ಇರಬೇಕು. ಇಲ್ಲಮ್ಮ, ಹಾಗಾಗಲ್ಲ. ಆ ದೇವ್ರು ನಮ್ಮ ಪಾಲ್ಗಿದಾನಮ್ಮ. ಏನು? ದೇವ್ರು ನಮ್ಮ ಪಾಲಿಗಿದಾನ? ನಿಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆದಾಗ ಎಲ್ಲಿ ಹೋಗಿದ್ದ ನಿನ್ ದೇವ್ರು? ನೀನ್ ನಿಶ್ಚಿತಾರ್ಥ ಮುರಿದು ಬಿದ್ದಾಗ ಏನ್ ಮಾಡ್ತಿದ್ದ ನಿನ್ ದೇವ್ರು? ಆ ಮೋಸ್ಗಾತೆ ನಮ್ಮ ಮನೆಯಿಂದನೇ ನಮ್ಮನ್ನು ಹೊರಗೆ ಹಾಕಿದ್ಲಲ್ಲ, ಅವಾಗೆಲ್ಲಿ ಹೋಗಿದ್ದ ನಿನ್ ದೇವ್ರು? ನಾವೇನಾದ್ರೂ ಇಂಥ ಮನೇಲಿದ್ದೀವಿ ಅಂತ ಸೇತುಗೆ ಏನಾದ್ರೂ ಗೊತ್ತಾದ್ರೆ ಅವಳು ಎಷ್ಟು ನೊಂದ್ಕೋತಾಳೆ. ನಮ್ಮ ಬೀಗ್ರಿಗೇನಾದ್ರೂ ಈ ಮನೇಲಿದ್ದೀವಿ ಅಂತ ಗೊತ್ತಾದ್ರೆ ನಮ್ಮ ಮರ್ಯಾದೆ
ಮತ್ತೆ ಏನಾಗುತ್ತೆ? ಅಮ್ಮ ಇಲ್ಲಮ್ಮ, ಅವ್ರಿಗೆ ಗೊತ್ತಾಗೋದಿಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೋಡಮ್ಮ, ನೀನ್ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೋ. ನಾನು ಹೋಗಿ ಮನೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ತಂದ್ಬಿಡ್ತೀನಿ. ಒಬ್ಳೇ ಹೋಗ್ತೀಯಾ? ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ, ನೀನು ಹುಷಾರು. ಬೇಗ ಬರ್ತೀನಿ. ಹೌದು, ಸುಮಿತ್ರಾ ಇಲ್ಲಿ ಕಾಣಿಸ್ತಾ ಇಲ್ಲ. ಅವಳ ಫ್ರೆಂಡ್ ಬರ್ತಡೇ ಅಂತೆ, ಹೋಗಿದ್ದಾಳೆ. ಸಿತಾರೇನು ಕರೆದ್ಲು, ಇವಳೇ ಹೋಗ್ಲಿಲ್ಲ. ನೀನು ಹೋಗ್ಬೋದಾಗಿತ್ತಲ್ಲ. ಅರ್ಥ ಆಯ್ತು ಬಿಡು, ಹೋಗೋದಕ್ಕೆ ಮನಸ್ಸಾಗ್ಲಿಲ್ಲ. ಸರಿ, ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡು. ಸಿತಾರ, ಊಟ ಮಾಡಮ್ಮ. ಸಿತಾರ, ಏನ್ ಯೋಚನೆ ಮಾಡ್ತಿದ್ಯಾ? ಊಟ ಮಾಡು. ಅಮ್ಮ ಅಕ್ಕ ಊಟ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ನನ್ಗೆ ಯಾಕೋ ಸೀತು ನೆನಪಾಗ್ತಾ ಇದೆ ಕಣೆ. ಅವಳು ಇಷ್ಟೊತ್ತಿನಲ್ಲಿ ನಮ್ಮನ್ನ ನೆನ್ಸ್ಕೊತಾ ಇರ್ತಾಳಲ್ವಾ? ನೀನೇನು ಯೋಚನೆ ಮಾಡಬೇಡ. ನಿನ್ನ ಅಕ್ಕ ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೋತಾರೆ. ಹೌದು ಸಿತಾರ, ನಿಮ್ಮಮ್ಮ ಏನ್ ಬೇರೆ ಊರಲ್ಲಿ ಇಲ್ವಲ್ಲ, ಇಲ್ಲೇ ತಾನೇ ಇದ್ದಾರೆ. ಅವ್ರಿಗೆ ಯಾವ ತಿಂಡಿ ಇಷ್ಟ ಆಗುತ್ತೋ ಅದನ್ನ ನೀನೇ ನಿನ್ ಕೈಯಾರೆ ಮಾಡ್ಕೊಂಡು ತಗೊಂಡು ಹೋಗಿ ಅವ್ರಿಗೆ ತಿನ್ನಿಸ್ಬಿಟ್ವಾ. ಈಗ ಸಂತೋಷ ಆಯ್ತಾ? ಅಮ್ಮೋರೆ, ನಿಮ್ಮ ತಾಯಿಗೆ ಯಾವ ತಿಂಡಿ ಇಷ್ಟ ಅಂತೇಳಿ ನಾನು ಮಾಡ್ಕೊಡ್ತೇನೆ. ಬೇಡ ಭಟ್ರೆ, ನಾನೇ ಮಾಡ್ಕೊಂಡು ಹೋಗ್ತೀನಿ. ನೋಡ್ದ್ಯಾ ಜಯರಾಮ್, ನಮ್ಮ ಸೀತುಗೆ ಅಕ್ಕ ಅಮ್ಮ ಅಂದ್ರೆ ಎಷ್ಟು ಪ್ರೀತಿ. ತಗೋಮ್ಮ. ಬೇಡಮ್ಮ, ನಂಗೆ ಸಾಕಾಯ್ತು, ಹೊಟ್ಟೆ ತುಂಬಿತು ಕಂದ. ಏನಮ್ಮ ನೀನು, ಒಂದೆರಡು ತುತ್ತು ತಿಂದಿಲ್ಲ, ಆಗ್ಲೇ ಸಾಕು ಅಂತ ಹೇಳ್ತಿದ್ದಿಲ್ಲ. ಇನ್ನೊಂದು ಸ್ವಲ್ಪ ಊಟ ಮಾಡು ಪ್ಲೀಸ್. ಬೇಡಮ್ಮ, ನೀನಿನ್ನೂ ಚಿಕ್ಕವಳು, ನೀನು ಊಟ ಮಾಡಿ ಚೆನ್ನಾಗಿರ್ಬೇಕು. ತಗೋ ಅಮ್ಮ, ನೀನು ಹಠ ಮಾಡಬೇಡ. ಮಾಡು. ಸೀತಾರ, ನಿನ್ಗೆ ನಿನ್ನ ತಾಯಿನ ಅಕ್ಕನ್ನ ಬಿಟ್ಟಿರೋದಕ್ಕೆ ಕಷ್ಟ ಆದ್ರೆ ಎಲ್ಲರನ್ನು ಇಲ್ಲಿಗೆ ಕರ್ಕೊಂಡು ಬಾ, ನಾವೆಲ್ಲ ಒಟ್ಟಿಗೆ ಇರೋಣ. ಅಮ್ಮ, ಸಂಗೀತ ತುಂಬಾ ಸ್ವಾಭಿಮಾನಿ, ಅವರು ಇದಕ್ಕೆಲ್ಲ ಒಪ್ಪೋದಿಲ್ಲ. ಹೌದು ಅಜ್ಜಿ, ಅಕ್ಕ ಈ ಮನೇಲಿ ಇರೋದಕ್ಕೆ ಒಪ್ಪಲ್ಲ. ಸರಿ ಸಿತಾರ, ಪ್ರತಿದಿನ ನೀನೇ ಅಮ್ಮನ ಮನೆಗೆ ಹೋಗಿ ಅವ್ರನ್ನ ನೋಡ್ಕೊಂಡ್ ಬಾ, ಆಯ್ತಾ? ಆಯ್ತಮ್ಮ. ಅಮ್ಮ, ಈಗ ನೋಡಿ ನಮ್ ಸಿತಾರನ್ ಮುಖದಲ್ಲಿ ಎಂತ ಸಂತೋಷ ಕಾಣ್ತಿದೆ ಅಂತ. ಕೈ ತೊಳೆ. ಸಂಗೀತ, ಸೀತು ಆ ಮನೇಲಿ ಚೆನ್ನಾಗಿ ಇರ್ತಾಳಲ್ವಾ, ಸಂತೋಷವಾಗಿ? ಹೌದಮ್ಮ, ನಮ್ಮ ಸೀತು ಖಂಡಿತವಾಗ್ಲೂ ಸಂತೋಷವಾಗಿರ್ತಾಳೆ. ನಾವು
ನಮ್ಮ ಸೀತುನ ನಮ್ಮ ಮನೆಯಲ್ಲಿ ಹೇಗೆ ನೋಡ್ಕೊಳ್ತಾ ಇದ್ವೋ ಅವ್ರ ಮನೆಯವರು ಕೂಡ ಹಾಗೆ ನೋಡ್ಕೊಳ್ತಿರ್ತಾರಮ್ಮ. ಸಿತಾರ, ಈಗಿದು ನಿನ್ನ ಮನೆ ಕೂಡ. ಇಲ್ಲಿ ನಾವೆಲ್ಲರೂ ಪ್ರೀತಿ, ವಿಶ್ವಾಸ, ನಂಬಿಕೆ ಮಧ್ಯೆ ಬದುಕ್ತಾ ಇದ್ದೀವಿ. ನೀನು ಎಲ್ಲರ ಜೊತೆ ನಗುನಗ್ತಾ ಸಂತೋಷವಾಗಿರು. ನೀನು ಇಲ್ಲಿ ಸುಖವಾಗಿದ್ರೆ ಅಲ್ಲಿ ನಿನ್ನ ತಾಯಿ, ಅಕ್ಕ ಸಂತೋಷವಾಗಿರ್ತಾರೆ. ಅಜ್ಜಿ, ಇಲ್ಲಿ ನೋಡು, ಹೊನ್ನಾವರದಲ್ಲಿ ಎಷ್ಟು ಮಳೆ ಆಗಿದೆಯಂತೆ. ಅಲ್ಲಿರೋ ಹೊಲ ಗದ್ದೆಗೆಲ್ಲ ನೀರ್ ತುಂಬಿ ಬೆಳೆ ಎಲ್ಲ ಹಾಳಾಗೋಗಿದೆಯಂತೆ. ರಾಮ, ಅಮ್ಮ, ನಾನು ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಅಮ್ಮಂಗೆ ಕ್ಯಾರೆಟ್ ಹಲ್ವಾ ಅಂದ್ರೆ ತುಂಬಾ ಇಷ್ಟ. ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ. ಹೋಗಿ ಕೊಟ್ಟು ಬರ್ತೀನಿ. ಒಳ್ಳೇದಾಗ್ಲಮ್ಮ. ಸಿತಾರ, ಸಂತೋಷನು ಕರ್ಕೊಂಡು ಹೋಗಿ. ಅವ್ರಿಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆಯಂತೆ. ನಾನು ಆಟೋಲ್ ಹೋಗಿ ಬರ್ತೀನಿ. ಸರಿ. ಸಿತಾರ, ಸಂಗೀತನ್ ಕೇಳ್ದೆ ಅಂತ ಹೇಳು. ಹಾ ಸರಿ, ಬರ್ಲಾ? ಜೋಪಾನ. ಹಾ. ಸಿತಾರ, ಅಮ್ಮನ ಮನೆಗೆ ಹೊರಟಿಯಮ್ಮ? ಹೌದು. ಏನದು ಬ್ಯಾಗಲ್ಲಿ? ನಮ್ಮ ಅಮ್ಮಂಗೆ ಕ್ಯಾರೆಟ್ ಹಲ್ವಾ ಅಂದ್ರೆ ತುಂಬಾ ಇಷ್ಟ. ಮಾಡ್ದೆ, ಕೊಟ್ಟು ಬರಕ್ ಹೊರಟಿದ್ದೀನಿ. ಹೌದಾ? ಎಲ್ಲಿ ಕೊಡು ನೋಡೋಣ. ಅಮ್ಮ, ಏನಮ್ಮ ನೀನು ಯಾವತ್ತು ಕ್ಯಾರೆಟ್ ಹಲ್ವಾ ನೋಡ್ದೆ ಇರೋ ತರ? ಅದ್ ಹಾಗಲ್ಲ ಕಣೆ, ಸಿತಾರ ಹೇಗ್ ಮಾಡಿದಲ್ ನೋಡೋಣ ಅಂತ. ನೀನ್ ಕೊಡಮ್ಮ. ಸುಮಿತ್ರಾ, ಚೆನ್ನಾಗಿದೀಯಾ? ಅಮ್ಮ, ಹಾಮ, ಘಮ ಘಮ ಅಂತಿದೆ. ನೋಡಕ್ ತುಂಬಾ ಚೆನ್ನಾಗಿದೆ. ತಗೋ ಸಿತಾರ, ಇದನ್ನ ನಿಮ್ಮ ಅಮ್ಮಂಗೆ ತಿನ್ಸಿ ನೋಡ್ಕೊಂಡ್ ಬಾ. ತಗೋ, ಹುಷಾರು. ಅಜ್ಜಿ, ತಗೋ, ಪೇಪರ್ ಓದ್ತಾ ಇರು. ಒಂದ್ ನಿಮಿಷ ಬರ್ತೀನಿ. ಬೇಗ ಬಾ. ಅಮ್ಮ, ಏನೇ? ನಿಜ ಹೇಳು, ನೀನ್ ಯಾವ ಉದ್ದೇಶದಿಂದ ಆ ಬಾಕ್ಸ್ ಚೆಕ್ ಮಾಡ್ದೆ? ಓ, ಅದಾ, ಮೊದ್ಲೇ ಅವ್ರ ಮನೆ ಸ್ಥಿತಿ ಗೋವಿಂದ ಆಗೋಗಿದೆ. ಇಲ್ಲಿಂದ ಏನಾದ್ರೂ ಒಡವೆಗಳನ್ನ ಕದ್ದು ತಗೊಂಡ್ ಹೋಗ್ತಿದ್ದಾಳ ಅಂತ ಚೆಕ್ ಮಾಡ್ದೆ. ಯಾರಮ್ಮ ನೀನು? ಏನ್ ಬೇಕು? ನೀವ್ಯಾರು? ನಮ್ಮ ಮನೆಗ್ ನಾನ್ ಬರ್ತಾ ಇದ್ರೆ ನೀವ್ಯಾರಿ ಕೇಳಕ್ಕೆ? ಇಲ್ಲಿ ನಮ್ಮಮ್ಮ ನಮ್ಮ ಅಕ್ಕ ಇರ್ತಾರಲ್ಲ, ಎಲ್ಲಿ? ಎಲ್ಲೋ ಹೋಗಿದ್ರೆ ಹೋಗಿ ಹುಡ್ಕೋ, ಹೋಗಿ. ಹೋಗ್. ನಾವೆಷ್ಟು ನತದೃಷ್ಟರು ಸಂಗೀತ. ನಿಮ್ಮಪ್ಪಂದು ಒಂದೇ ಒಂದು ಫೋಟೋನೂ ಇಲ್ಲದೆ ಇರೋ ಹಾಗಾಗಿತ್ತು. ಏನ್ ಮಾಡೋದಮ್ಮ, ನಮ್ಮ ತಂದೆ ಋಣದಲ್ಲಿದ್ದೀನಿ ಅನ್ನೋ ಕೃತಜ್ಞತೆನೂ ಇಲ್ದೆ ಆ ಪಾಪಿ
ಬರಿಗೈಯಿಂದನೇ ನಮ್ಮನ್ನ ಆಚೆ ಹಾಕ್ಬಿಟ್ಲು. ಇಲ್ಲಮ್ಮ, ಅವಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ನೀನೇ ಅವಳಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು. ನೋಡ್ತಾ ಇರಮ್ಮ, ನನ್ನಿಂದ ಅವಳು ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಕ್ಷಣನೂ ಅವಳು ನರಳಿ ನರಳಿ ಸಾಯ್ಬೇಕಮ್ಮ. ಅಪ್ಪನಿಂದ ಅವಳು ಕಿತ್ಕೊಂಡಿದ್ದಾಳಲ್ಲ, ಆ ಆಸ್ತಿ ಎಲ್ಲ ಮತ್ತೆ ನಮ್ಮ ಕೈಗೆ ಸೇರ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತೀರ. ಅಮ್ಮ, ಸೀತು ಫೋನ್ ಮಾಡ್ತಿದ್ದಾಳೆ.